ನಾಗರಾಜ ಉಪ್ಪಾರ ಎಂಬುವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಇವರು ಒಂದು ಬಾರಿ ಬೈಪಾಸ್ ಸರ್ಜರಿಗೂ ಸಹ ಒಳಗಾಗಿದ್ದಾರೆ. ಕಂಡ ಆಸ್ಪತ್ರೆ ಅಲೆದರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಒಮ್ಮೆ ಎದೆ ನೋವು ಬಂತು ಅಂದ್ರೆ ಇವರಿಗೆ ಜೀವ ಹಿಂಡಿ ಹಿಪ್ಪೆ ಮಾಡುತ್ತೆ. 24 ಗಂಟೆಯೂ ಎದೆ ನೋವಿನಿಂದ ಒದ್ದಾಡ್ತಾರೆ. ಇವರ ಒದ್ದಾಟ ನೋಡೋಕಾಗದೆ ಇವರ ಕುಟುಂಬದ ಸದಸ್ಯರು ಸಹ ಇವರನ್ನ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ನೋವಿನಿಂದ ಮುಕ್ತಿ ಕೊಡಿಸಬಲ್ಲ ವೈದ್ಯರು ಯಾರಾದರೂ ಇದ್ದರೆ ಅಂತವರ ಬಳಿ ಚಿಕಿತ್ಸೆ ಕೊಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರಿಗೆ ಮನವಿ ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದಯಾಮರಣ ಕೊಡಿ ಅಂತ ರಾಷ್ಟ್ರಪತಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನಗೆ 2014-15ರಲ್ಲಿ ನನಗೆ ಹೃದಯದ ನೋವಿನಿಂದ ಅತೀವ ನೋವಿನಿಂದ ಅನೇಕ ಡಾಕ್ಟರ್ಗಳಲ್ಲಿ ತೋರಿಸಿದ್ರು ಸಹಿತ ವಾಸಿಯಾಗದ ಕಾರಣ ನಾನು ಶ್ರೀ ಜಯದೇವ ಹೃದ್ಯೋಗ ಆಸ್ಪತ್ರೆ ಬೆಂಗಳೂರಲ್ಲಿ 2019ರಲ್ಲಿ ಹೋಗಿ ಬೈಪಾಸ್ ಸರ್ಜರಿ ಮಾಡಿಸಿದ್ದೆ. ಆದರೂ ಸಹಿತ 1.5-2 ವರ್ಷ ಸರ್ಜರಿನೂ ಆರಾಮಾಗಿತ್ತು. ತದನಂತರ ಒಂದು ವಾಲ್ ಮತ್ತೆ ಬಂದಾಯಿತು. ಆ ವಾಲ್ ಆದ ನಂತರ ನಾನು ಅನೇಕ ಆಸ್ಪತ್ರೆಗಳನ್ನು ಹೋಗಿ ತೋರಿಸಿದರೂ ಸಹ ನನಗೆ ಹೃದಯದ ನೋವು ಕಡಿಮೆ ಆಗಲಿಲ್ಲ. ಆಮೇಲೆ ಮತ್ತೆ ನಾನು ಪರಿಪರಿಯಾಗಿ ಅನೇಕ ಡಾಕ್ಟರ್ನ ವಿನಂತಿಸಿದಾಗ ಅವರು ಬರೀ ಮೆಡಿಸಿನ್ನಿಂದ ಜೀವನ ಮಾಡಬೇಕು ಅಂತ ಹೇಳಿದರು. 24 ತಾಸು ಈ ಹೃದಯದ ನೋವಿನಿಂದ ನನಗೆ ಜೀವನವೇ ಒಂದು ಬೇಜಾರಾಗಿದೆ. ಆದ ಕಾರಣ ನಾನು ಇದರ ಚಿಕಿತ್ಸೆಗಾಗಿ ಪರಿಣಿತ ವೈದ್ಯರನ್ನಾದರೂ ನಮಗೆ ಮಾಹಿತಿ ಕೊಡಿ, ಅಥವಾ ಈ 24 ತಾಸು ನೋವಿನಿಂದ ನನಗೆ ವೇದನೆ ತಡೆಯಲು ಆಗುತ್ತಿಲ್ಲ ಕಾರಣ ನಾನು ದಯಾಮರಣಕ್ಕೆ ಇಚ್ಛಾಮರಣಕ್ಕೆ ರಾಷ್ಟ್ರಪತಿಯವರಿಗೂ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೂ ಆರೋಗ್ಯ ಮಂತ್ರಿಗಳಿಗೂ ಸಂಬಂಧಪಟ್ಟ ಡಾಕ್ಟರ್ಗಳನ್ನು ನನ್ನ ದಯಾಮರಣದ ಮನವಿಯನ್ನು ವಿನಂತಿಸಿದ್ದೇನೆ. ದಯಮಾಡಿ ನನಗೆ ಚಿಕಿತ್ಸೆಯನ್ನಾದರೂ ಕೊಡಿ, ಅಥವಾ ದಯಾಮರಣಕ್ಕೆ ದಾರಿಯನ್ನಾದರೂ ಮಾಡಿಕೊಡಿ ಎಂದು ವಿನಂತಿಪೂರ್ವಕ ಬೇಡಿಕೊಳ್ಳುತ್ತೇನೆ. ನಾಗರಾಜ್ ಉಪ್ಪಾರ್ ಅವರು ಸಾಮಾಜಿಕವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಹೋರಾಟ ಮಾಡತಕ್ಕಂಥ ಬಂದಂಥ ವ್ಯಕ್ತಿ. ಇವತ್ತು ಅವರಿಗೆ ನೋವಿನಿಂದ ಬಳಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಪ್ಪ ಅಂತಂದರೆ ಅವರು 2014ರಲ್ಲಿ ಓಪನ್ ಸರ್ಜರಿ ಅಂದರೆ ಈ ಹೃದಯ ಸರ್ಜರಿ ಮಾಡಿಸ್ಕೊಂಡು ಇವತ್ತು ಕೂಡ ಭಾಳ ನೋವಿನಿಂದ ನೋಡಿ 10-15 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಬಡವರು ಅವರು ಹೋರಾಟದಿಂದ ಬಂದವರು. ಆದರೆ ಇವತ್ತು ಅವರಿಗೆ ಪರಿಸ್ಥಿತಿಯಲ್ಲಿ ದಯಾಮರಣ ಕೋರಿ ರಾಷ್ಟ್ರಪತಿಗೂ ಮತ್ತು ಮುಖ್ಯಮಂತ್ರಿಗೂ ಮತ್ತು ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಿದ್ದಾರೆ. ಅದನ್ನು ನೋಡಿ ನನಗೆ ಭಾಳ ನೋವಾಯಿತು. ನಾವು ಒಬ್ಬ ಹೋರಾಟಗಾರರಾಗಿ ಭಾಳ ನೋವು ಪಡ್ತಾ ಇದ್ದೀವಿ. ದಯಮಾಡಿ ಏನು ಆರೋಗ್ಯ ಇಲಾಖೆ ಸರ್ಕಾರದವರು ಕೂಡಲೇ ಇಂತಹ ವ್ಯಕ್ತಿಗಳಿಗೆ ಉಚಿತ ಆರೋಗ್ಯಗಳನ್ನು ಕೊಟ್ಟು ಅವರಿಗೆ ಯಾವುದೇ ಒಂದು ನೋವಾಗದಂಥ ರೀತಿಯಲ್ಲಿ ಇನ್ನೂ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾವೆ.